ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ, ನೋಡ್ತಾ ಇದ್ರೆ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ಹಾಯ್ ಮೇಡಮ್ ಎಲ್ಲರಿಗೂ ನಮಸ್ತೆ. ಪ್ಲೇನ್ ಕಿಸ್. ಗುಡ್ ಬಾಯ್. ಹರ್ಷ ಬರಲ್ವಂತೆ ವ್ಲಾಗಲ್ಲಿ. ಎಲ್ಲ ಕಮ್ಮಂಗೆ ಅಲ್ಲಿ ಇಲ್ಲಿ. ಸೊ ಸ್ವಲ್ಪ ಬಟ್ಟೆಗಳು ತೊಗೊಳ್ಬೇಕಿತ್ತು ಅಂದ್ಬಿಟ್ಟು ನಾನು, ನಮ್ಮ ಭಾವ, ನನ್ನ ತಮ್ಮ, ಅಪ್ಪು, ಅಕ್ಕ ಎಲ್ಲರೂ ಮೆಜೆಸ್ಟಿಕ್ಕಿಗೆ ಹೋದ್ವಿ. ಆ್ಯಂಡ್ ನಮ್ಮ ಡುಮ್ಮಂದು ಕೂಡ ಬರ್ತಡೇ ಇದ್ದಿದ್ದರಿಂದ ಅವನಿಗೂ ಕೂಡ ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಬೇರೆ ಗಿಫ್ಟ್ಸ್ಗಿಂತ ಬಟ್ಟೆ ಕೊಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾವೆಲ್ಲರೂ ಹೊರಟ್ವಿ, ಆಟೋದಲ್ಲಿ ಹೋದ್ವಿ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಅಪ್ಪು ಅಕ್ಕಂದು ಗಾಗಲ್ಸ್ ಇರುತ್ತಲ್ವ ಮನೇಲಿ, ಅದನ್ನು ಹಾಕೊತಿರ್ತಾನೆ. ಬಟ್ ಅದು ದೊಡ್ಡದಾಗುತ್ತೆ ಅವ್ನಿಗೆ ಅಂದ್ಬಿಟ್ಟು ಅವನಿಗೆ ಈ ವೈಟ್ ಕಲರ್ ಗಾಗಲ್ಸ್ ಕೊಟ್ವಿ. ಎಷ್ಟು ಸಖತ್ತಾಗಿ ಕಾಣಿಸ್ತಿದ್ದಾನೆ ನೋಡಿ. ಪಾಪ ಅವನಿಗಂತೂ ತುಂಬಾ ಸುಸ್ತಾಗೋಗಿತ್ತು. ಅದರಲ್ಲೂ ಪೋಸ್ ಕೊಡ್ತಿದ್ದ. ಅಪ್ಪು ನೋಡು ಈ ಕಡೆ ಅಂತ ಹೇಳ್ತಿದ್ದೆ, ಅದಕ್ಕೆ ಪೋಸ್ ಕೊಡ್ತಿದ್ದ. ಮತ್ತೆ ತೆಗ್ದೇ ಬಿಟ್ಟು ಅವನು. ಆ್ಯಂಡ್ ಅಪ್ಪಗೆ ತೊಗೊಂಡಿದ್ದ ಗಾಗಲ್ಸ್ನ ನಾನು ಹಾಕ್ಕೊಂಡೆ ಅಂತ ಅಕ್ಕ ಬೈತಾ ಇದ್ಲು, ಆದರೂ ಬಿಡಲಿಲ್ಲ. ಕಾಂಬಿನೇಷನ್ನು ಅವ್ನು ನೋಡಿ ತೋರಿಸ್ತಾ ಇರೋದು ಸಕ್ಕತ್ತಾಗಿ ಕಾಣುತ್ತೆ. ಅದು ಕಲರ್ಸ್ ಐತಂತೆ ನೋಡಿ. ಆ್ಯಂಡ್ ನಮ್ಮ ಬಾವಂಗೆ ಅದೊಂದು ಪುಲೋವರ್ ತೊಗೊಂಡ್ವಿ. 3 ಕಲರ್ ಇದ್ದಿತ್ತು ಕಾಂಬಿನೇಷನ್. ಅದು ಸಕ್ಕತ್ತಾಗಿ ಕಾಣಿಸ್ತಿತ್ತು ಅವ್ರಿಗೆ. ಸೊ ಅಂದರೆ ಅವರು ಜಾಸ್ತಿ ಪುಲೋವರ್ಸೇ ಹಾಕೋದು, ಶರ್ಟ್ ಹಾಕಲ್ಲ. ಅದಕ್ಕೆ ಇದು ನೋಡಿದ ತಕ್ಷಣ ಇಷ್ಟ ಆಗೋಯ್ತು ಅಕ್ಕನಿಗೆ, ಅದಕ್ಕೆ ಪುಲೋವರ್ ತೊಗೊಂಡ್ಲು. ಅದೊಂದು ಚೆನ್ನಾಗೈತಾ ಗ್ಲಾಸ್ ಅರ್ಶನ್ಗೆ. ಹರ್ಷ ಅದೆರಡು ಚೆನ್ನಾಗಿ ಕಾಣುತ್ತೆ ಕಣೋ. ನೋಡಲ್ಲಿ ಆ್ಯಂಡ್ ಅಪ್ಪು ಗಾಗಲ್ಸ್ನ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದ. ಅವ್ನು ಒಂದ್ಸಲಿ ನೋಡ್ಕೊಂಡ್ಬಿಟ್ರೆ ಅದನ್ನು ಅವ್ನು ಟ್ರೈ ಮಾಡಬೇಕು. ನಾವು ಹೇಗೆ ಮಾಡ್ತೀವೋ ಅದೇ ಥರನೇ ಅವನು ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆ್ಯಂಡ್ ನಾನು ಹಾಕೋತಾ ಇದ್ದಿದ್ದನ್ನ ನೋಡ್ಕೊಂಡು ಅವನು ಹಾಕೊಳ್ಳೋಕೆ ಟ್ರೈ ಮಾಡ್ದ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ ನೋಡಿ. ಶಾಪಿಂಗ್ ಆಟೋ ಹತ್ತಿರಕ್ಕೆ ಹೋಗ್ತಾ ಇಲ್ಲಿಂದ ನಮ್ಮ ಕಾಲೇಜು. ಫೈನಲಿ ಶಾಪಿಂಗ್ ಎಲ್ಲ ಆಯಿತು. 12:45ಗೆ ಹೋದ್ವಿ, 1:30ಗೆಲ್ಲ ಮನೆಗೆ ಬಂದುಬಿಟ್ವಿ. ಆ್ಯಂಡ್ ಅಲ್ಲಿಂದ ಹೋಗಬೇಕು ಅಂತ ಓಲಾ ಬುಕ್ ಮಾಡ್ತಾಯಿದ್ದೆ. ನನಗೆ ಮತ್ತು ಜಾನುಗೆ ಮಾವಿನಕಾಯಿ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಅಪ್ಪುಗೆ ಸೀಬೆಕಾಯಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಉಪ್ಪು ಹಾಕ್ಬೇಡಿ ಅಂತ ಹೇಳ್ತಾ ಇದ್ಲು ಅವಳು. ಇದು ಜಾಸ್ತಿ ನೋಡಲ್ಲ ನನ್ನ ತಮ್ಮ, ಏನು ಕೇಳಿಸ್ಕೊಳ್ದೇ ಇರೋದು ನಮ್ಮ ಅಕ್ಕ, ಏನು ಮಾತಾಡದೇ ಇರೋದು ನಾನು. ಇದು ನಾವು 3 ಜನ. ನಮ್ಮ ಲೈಕಾ ಅವನು ಬಂಗಾರಿ ಏನು ಹಾಕಮ್ಮ ಎಲ್ಲೋಗಿದೆ. ಆ್ಯಂಡ್ ಲೈಕ್ 2 ಡೇಸಿಂದ ನನ್ನ ಜೊತೆಲೇ ಇದ್ಲು. ನಮ್ಮ ಭಾವ ಬಂದಮೇಲೆ ನಾನು ನಮ್ಮ ಮನೆಗೆ ಬಂದುಬಿಟ್ನಲ್ಲ, ಸೊ ಅವಳನ್ನೂ ಕರ್ಕೊಂಡು ಬಂದೆ. ನನಗೆ ಅವಳನ್ನ ನೋಡಿದೆ ಆಟಾಡಿಸ್ದೆ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಅವಳನ್ನೂ ಕರ್ಕೊಂಡ್ಬಂದೆ. ಆ್ಯಂಡ್ ಅವಳಿಗೆ ಅಪ್ಪು ಅಂದರೆ ತುಂಬಾ ಇಷ್ಟ. ಬೆಳಿಗ್ಗೆ ಎದ್ದಿದ ತಕ್ಷಣವೇ ಎದ್ದಿದ ತಕ್ಷಣವೇ ಓಡೋಗ್ಬಿಟ್ಟಿರೋಳು ಅವನ ಜೊತೆ ಆಟ ಆಡೋದಕ್ಕೆ. ಆ್ಯಂಡ್ ಪಾಪ ಇಲ್ಲಿ ತುಂಬಾ ಮಿಸ್ ಮಾಡ್ಕೊತಿದ್ಲು. ನಮ್ಮಮ್ಮ ಫೋನ್ ಮಾಡಿ ಅವಳೊಬ್ಬಳೇ ಈಚೆ ಕುಂತ್ಕೊತಿದ್ದಾಳೆ ಕಣೆ, ಒಳಗಡೆನೇ ಬರ್ತಾಯಿಲ್ಲ, ಹೋಗಿ ಈಚೆ ನೋಡ್ತಾವಳೆ, ಬೇಗ ಬನ್ನಿ ಅಪ್ಪನೂ ಕರ್ಕೊಂಡು ಬಾ ಅಂತ ಅಂದಿದ್ರು. ಆ್ಯಂಡ್ ನಾನು ಅಳೋ ಥರ ಸುಮ್ಮನೆ ನಾಟಕ ಮಾಡ್ತಿದ್ದೆ. ಅವಳು ಸ್ವಲ್ಪ ರಿಯಾಕ್ಟ್ ಮಾಡಿದ್ಲು. ಆಮೇಲೆ ಇವಳ್ದು ಇದ್ದಿದ್ದೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬೋದು. ಅವಳು ಗೊತ್ತಾಗೋಯ್ತು ಡ್ರಾಮಾ ಮಾಡ್ತಾಯಿದ್ದೀನಿ ಅಂತ. ಸೊ ಗೈಸ್ ಇವಾಗ ಮನೆಗೆ ಬಂದ್ವಿ. ನಾನು ನಮ್ಮ ಮನೆಗೆ ಬಂದಿದ್ದೀನಿ. ಆ್ಯಂಡ್ ಡುಮ್ಮಗೆ ಸಂಜೆ ಬರೋದಕ್ಕೆ ಹೇಳಿದ್ದೀನಿ, ನೋಡೋಣ ಬರ್ತೀನಿ ಇಲ್ಲ ಕೆಲಸ ಇದ್ದರೆ ಬರಲ್ಲ ಅಂತ ಹೇಳೋನೆ. ನಾನೇ ಅವನ ಮನೆ ಹತ್ರ ಹೋಗ್ತೀನಿ, ಅವ್ನು ಬಂದಿಲ್ಲ ಅಂದರೆ. ಆ್ಯಂಡ್ ಅಷ್ಟರಲ್ಲಿ ಅಪ್ಪನೂ ಮನೆಗೆ ಬಂದ. ನಮ್ಮ ಪಾವ ಹರ್ಷ ಇಬ್ಬರು ಕರ್ಕೊಂಬಂದುಬಿಟ್ಬಿಟ್ಟು ಹೋದರು ಅವನ್ನ. ಅಕ್ಕ ಅಲ್ಲೇ ಇದ್ಲು, ಅವ್ರ ಮನೇಲಿ ಏನೋ ಕೆಲಸ ಮಾಡ್ತಾಯಿದ್ಲು, ಅದಕ್ಕೆ ಅಪ್ಪನ ಕರ್ಕೊಂಬಂದುಬಿಟ್ಟು ಹೋಗಿದ್ಲು.
ಲೈಕ ಅಂತೂ ತುಂಬಾ ಮಿಸ್ ಮಾಡ್ಕೋತಾ ಇದ್ಲಲ್ವ, ಅದಕ್ಕೆ ಅವ್ನು ಎಲ್ಲೇ ಹೋದ್ರು ಅವ್ನ ಹಿಂದೆನೇ ಹೋಯ್ತಾ ಇದ್ಲು. ಎಷ್ಟು ಇಬ್ಬರು ಎಷ್ಟು ತರಲೆ ಮಾಡ್ತಾರೆ ನೋಡಿ. ಮತ್ತೆ ಮಾಡು ಮಗನೇ. ಲೈಕ್ ಹೆಂಗೆ ಮಾಡೋ ತೋರ್ಸಪ್ಪ. ಆಯ್ತು, ನಾನು ಡೈಲಿ ABC ಜ್ಯೂಸ್ ಕುಡಿತಿದ್ದೆ, ಬಟ್ ಇವಾಗ ಬಿಟ್ಬಿಟ್ಟಿದೆ, ಮತ್ತೆ ಇವಾಗ ಕುಡಿಬೇಕು ಅಂತ ರೆಡಿ ಮಾಡ್ಕೊತಿದ್ದೀನಿ. ನಾನು ಡುಮ್ಮನ್ ಬರ್ತಡೇ ಇದ್ದಿದ್ದರಿಂದ ಅವ್ರ ಮನೆ ಹತ್ರನೇ ಹೋಗಿ ಗಿಫ್ಟ್ ಕೊಟ್ಟು ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲೇ ಮಳೆ ಬರೋ ಥರ ಇತ್ತು, ತುಂಬ ಜೋರಾಗಿ ಗಾಳಿ ಬೀಸ್ತಿತ್ತು. ಇಲ್ಲಿಂದ ನಾವು ಅಕ್ಕನ ಮನೆನ ನೋಡ್ಬೋದು, ಅಂದರೆ ಅಕ್ಕ ಇರೋ ಮನೆ ಬಿಲ್ಡಿಂಗ್ನ ನೋಡ್ಬೋದು. ಅಲ್ಲಿ ಪಿಂಕ್ ಕಲರ್ ಬಿಲ್ಡಿಂಗ್ ಇದೆಯಲ್ಲ, ಸೊ ಅಲ್ಲಿ ಯಾರು ಓಡಾಡ್ತಿದ್ದಾರೆ ನೋಡಿ, ಅಲ್ಲಿ ಅವಳು ನಿಂತ್ಕೊಂಡ್ರೆ ಇಲ್ಲಿ ಡೈರೆಕ್ಟಾಗಿ ನಮ್ಮ ಮನೆಗೆ ಕಾಣಿಸುತ್ತೆ. ವೆದರ್ ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ವಾ.